ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಜಾಮೀನು ರದ್ದುಗೊಂಡಿದೆ. ಹೈಕೋರ್ಟ್ನಿಂದ ದರ್ಶನ್ಗೆ ಜಾಮೀನು ಸಿಕ್ಕಾಗ ಪೊಲೀಸರು ಜಾಮೀನು ಪ್ರಶ್ನಿಸಿ ರದ್ದು ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ವಾದ ಪ್ರತಿವಾದ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ದರ್ಶನ್, ಪವಿತ್ರ ಸೇರಿದಂತೆ 7 ಜನರ ಜಾಮೀನನ್ನು ರದ್ದು ಮಾಡಿದೆ. ಸದ್ಯ ಆರೋಪಿ ದರ್ಶನ್ನನ್ನು ತನ್ನ ಮನೆಯಿಂದಲೇ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ದಾರೆ. ಹಾಗಾದರೆ ಕನ್ನಡದ ಪ್ರಸಿದ್ಧ ನಟ, ನಿರ್ಮಾಪಕ, ಸಿನಿಮಾ ವಿತರಕರಾದಂತಹ ದರ್ಶನ್ ತೂಗುದೀಪು ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ರಿಯಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ? ಈ ಬಗ್ಗೆ ಹೇಳ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. 1977ರ ಫೆಬ್ರವರಿ 16ರಂದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ದರ್ಶನ್ ತೂಗುದೀಪು ಹುಟ್ಟಿದರು. ಆದರೆ ಬೆಳೆದಿದ್ದು ಮಾತ್ರ ಮೈಸೂರಿನಲ್ಲಿ. ತಂದೆ ತೂಗುದೀಪು ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ನಟ, ತಾಯಿ ಮೀನಾ. ಈ ದಂಪತಿಯ 3 ಮಕ್ಕಳಲ್ಲಿ ದರ್ಶನ್ 2ನೇಯವರಾಗಿ ಜನಿಸಿದರು. ದರ್ಶನ್ ಅವರಿಗೆ ದಿವ್ಯ ಎಂಬ ಅಕ್ಕ, ದಿನಕರ್ ತೂಗುದೀಪ್ ಎಂಬ ತಮ್ಮ ಇದ್ದಾರೆ. ಇವರದು ಬಲಿಜ ನಾಯ್ಡು ಸಮುದಾಯವಾಗಿದೆ. ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಕೂಡ ನಾಯ್ಡು ಸಮುದಾಯದವರು ಆಗಿದ್ದಾರೆ. ಮೊದಲಿಗೆ ದರ್ಶನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದೆಲ್ಲ ಮೈಸೂರಿನಲ್ಲಿ. ಆದರೆ ಓದುವುದರಲ್ಲಿ ತುಂಬಾ ಹಿಂದಿದ್ರು. ಎಕ್ಸಾಮ್ ಟೈಮ್ ಅಂದರೆ ಭಯ, ವಿಪರೀತ ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದ್ಸಲ ಫೇಲ್ ಕೂಡ ಆಗಿದ್ದರು. ಹೀಗಿರುವಾಗಲೇ ಪ್ರಾಣಿಪ್ರಿಯ ದರ್ಶನ್ಗೆ ಮೈಸೂರು ಜೂ ಕ್ಯೂರೇಟರ್ ಆಗಿದ್ದ ಪುಂಡರಿಕ ಎಂಬುವರ ಪರಿಚಯವಾಯಿತು. ಅವರಿಂದ ಪ್ರಭಾವಿತರಾದರು. 10ನೇ ಕ್ಲಾಸ್ ಪಾಸ್ ಆದರೆ ಜೂನಲ್ಲೇ ಏನಾದರೂ ಕೆಲಸ ಮಾಡಿಕೊಂಡು ಇರಬಹುದು ಅಂದುಕೊಂಡರು. ಹಾಗೂ ಹೀಗೂ ಮಾಡಿ 10th ಕಂಪ್ಲೀಟ್ ಮಾಡಿದರು. 10th ಮುಗಿಸಿದ ದರ್ಶನ್ಗೆ ಡಿಪ್ಲೊಮಾ ಓದಿಸಲು ತಂದೆ ತೂಗುದೀಪು ಶ್ರೀನಿವಾಸ್ ಮುಂದಾದರು. ಮಗ ಡಿಪ್ಲೊಮಾ ಓದಿದರೆ ಅಂಗಡಿ ಹಾಕೊಂಡು ಮನೆ ಜವಾಬ್ದಾರಿ ನೋಡಿಕೊಳ್ಳಲಿ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದರೆ ಆರಂಭದಲ್ಲಿ ಒಂದಷ್ಟು ದಿನ ಕಾಲೇಜಿಗೆ ಹೋದ ದರ್ಶನ್ಗೆ ಡಿಪ್ಲೊಮಾ ಕೂಡ ತಲೆಗೆ ಹತ್ತಲಿಲ್ಲ. ಕೊನೆಗೆ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ತಂದೆ ಚಿತ್ರರಂಗದಲ್ಲಿ ಇದ್ದಿದ್ದರಿಂದ ದರ್ಶನ್ಗೂ ಆಕ್ಟಿಂಗ್ ಕಡೆ ಆಸಕ್ತಿ ಇತ್ತು. ಹೀಗಾಗಿ ಆಕ್ಟಿಂಗ್ ತರಬೇತಿ ಪಡೆಯಲು ಶಿವಮೊಗ್ಗದ ನೀನಾಸಂ ರಂಗ ತರಬೇತಿ ಕೇಂದ್ರಕ್ಕೆ ಅಡ್ಮಿಷನ್ ಪಡೆದರು. ಆದರೆ ಮಗ ಆಕ್ಟರ್ ಆಗೋದು ತಂದೆಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಹೀಗಿದ್ರೂ ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದರು. ಅಲ್ಲಿಂದ ಬಂದ್ಮೇಲೆ ದರ್ಶನ್ ಜೀವನ ಶೈಲಿಯಲ್ಲಾದ ಬದಲಾವಣೆ ಕಂಡು ಸ್ವತಃ ತೂಗುದೀಪು ಶ್ರೀನಿವಾಸ್ ಖುಷಿ ಪಟ್ರಂತೆ. ಇನ್ನು ಇದೇ ವೇಳೆ ದರ್ಶನ್ ತಂದೆ ತೂಗುದೀಪು ಶ್ರೀನಿವಾಸ್ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದರು. ಕೂಡಿಟ್ಟ ಹಣವೆಲ್ಲ ಅವರ ಚಿಕಿತ್ಸೆಗೆ ಖರ್ಚಾಗಿತ್ತು. ಕೊನೆಗೆ 1995ರಲ್ಲಿ ಅಂದರೆ ದರ್ಶನ್ ನೀನಾಸಂನಲ್ಲಿ ಇದ್ದಾಗಲೇ ನಿಧನರಾದರು. ತಂದೆ ಸಾವಿನ ದಿನ ಬಸ್ ಸ್ಟ್ರೈಕ್ ಇದ್ರೂ ಮನೆಗೆ 100 ಜನ ಬಂದಿದ್ದನ್ನು ನೋಡಿದ ದರ್ಶನ್ ತಾನು ಸತ್ತರೆ ನಟನಾಗಿಯೇ ಸಾಯಬೇಕಂತ ನಿರ್ಧಾರ ಮಾಡಿದರು. ಆದರೆ ಅಪ್ಪ ಇಲ್ಲವಾದ ಬಳಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತು. ಊಟಕ್ಕೂ ಪರದಾಡುವ ಪರಿಸ್ಥಿತಿ. ಆಗ ಮನೆ ಜವಾಬ್ದಾರಿ ಹಿರಿಮಗ 18 ವರ್ಷದ ಯುವಕ ದರ್ಶನ್ ಮೇಲೆ ಬಿತ್ತು. ಜೀವನ ನಿರ್ವಹಣೆಗೆ ಹಾಲು ಮಾರೋದರಿಂದ ಹಿಡಿದು ಬೇರೆ ಬೇರೆ ಕೆಲಸ ಮಾಡಿದರು. ಫ್ರೆಂಡ್ಸ್ ಜೊತೆ ಸೇರಿ ಮಾಡೆಲಿಂಗ್ ಕಾಂಪಿಟೇಷನ್ಗಳಲ್ಲೂ ಭಾಗವಹಿಸಿದರು. ನಂತರ 1997ರಲ್ಲಿ ಅಮ್ಮನ ಜೊತೆ ದರ್ಶನ್ ಬೆಂಗಳೂರಿಗೆ ಶಿಫ್ಟ್ ಆದರು. ಆಕ್ಟಿಂಗ್ ಕನಸು ಹೊತ್ತು ಬಂದಿದ್ದ ದರ್ಶನ್ಗೆ ಆರಂಭದಲ್ಲಿ ಚಾನ್ಸ್ ಸಿಗಲಿಲ್ಲ. ಜೀವನೋಪಾಯಕ್ಕಾಗಿ ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದರು. ದಿನಕ್ಕೆ 150 ರೂಪಾಯಿ ಸಂಬಳ. ಮೊದಲ ದಿನವೇನೋ ತೂಗುದೀಪು ಶ್ರೀನಿವಾಸ್ ಮಗ ಅಂತ ಎಲ್ಲರೂ ಗೌರವ ಕೊಟ್ಟರು. ಆಮೇಲೆ ಅವಮಾನ ಮಾಡಿದರು. ಇದರಿಂದ ಮೈಸೂರಿಗೆ ವಾಪಸ್ ಹೋಗುವ ಯೋಚನೆ ಕೂಡ ಬಂತು. ಕೊನೆಗೆ ಮನಸ್ಸು ಬದಲಿಸಿ ಯಾರು ಅವಮಾನ ಮಾಡಿದಾರೋ ಅವರಿಂದ ಗೌರವ ಪಡೆದೇ ತೀರುತ್ತೇನೆ ಅಂತ ಹಠಕ್ಕೆ ಬಿದ್ದರು. ಲೈಟ್ ಬಾಯ್ ಆಗಿ ಮುಂದುವರಿದರು. ಬಳಿಕ ಖ್ಯಾತ ಸಿನಿಮಾಟೋಗ್ರಾಫರ್ BC ಗೌರಿಶಂಕರ್ ಕೈಗಳಿಗೆ ಅಸಿಸ್ಟೆಂಟ್ ಕ್ಯಾಮರಾಮನ್ ಆದರು. ಇವರು ನಟಿ ರಕ್ಷಿತಾ ಅವರ ತಂದೆ. ಅವಕಾಶಕ್ಕಾಗಿ ಹಬ್ಬ ಅಪ್ಪಿಸುತ್ತಿದ್ದ ದರ್ಶನ್ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳುವುದು 1997ರಲ್ಲಿ ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ಗೆ ಸಪೋರ್ಟಿಂಗ್ ರೋಲ್ ಸಿಕ್ಕಿತು. ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ ಸೀರಿಯಲ್ನಲ್ಲಿ ನಟಿಸಿದರು. ದಿನಕ್ಕೆ 1000 ರೂಪಾಯಿ ಸಂಭಾವನೆ. ನಂತರ ಎಸ್ ನಾರಾಯಣ್ ಅವರ ಅಂಬಿಕಾ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕಿತು. ಜೊತೆಗೆ ಕಾರ್ಟೂನ್ ಪಾತ್ರಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದರು. ಇನ್ನು 2000ನೇ ಇಸ್ವಿಯಲ್ಲಿ ದರ್ಶನ್ ಸಂಬಂಧಿಕರಾದ ವಿಜಯಲಕ್ಷ್ಮಿಯನ್ನು ಮದುವೆಯಾದರು. ಇವರಿಗೆ ವಿನೀಶ್ ಎಂಬ ಮಗನಿದ್ದಾನೆ. ಅಲ್ಲಿಯವರೆಗೆ ಸಿನಿಮಾ ಧಾರಾವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಮಾಡ್ತಿದ್ದ ದರ್ಶನ್ ನಾಯಕ ನಟನಾಗೋದು ಮೆಜೆಸ್ಟಿಕ್ ಸಿನಿಮಾ ಮೂಲಕ. PN ಸತ್ಯನ್ ನಿರ್ದೇಶಿಸಿದ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿ ಭರ್ಜರಿ ಹಿಟ್ ಆಯಿತು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ತಮ್ಮ ಪಾಲಿಗೆ ಬಂದ ಎಲ್ಲ ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತಾ ಹೋದರು. ಹಲವು ಸಿನಿಮಾಗಳು ಹಿಟ್ಟಾಗಿ ಕನ್ನಡದ ಪ್ರಸಿದ್ಧ ಮತ್ತು ಬಹು ಬೇಡಿಕೆಯ ನಟರಲ್ಲಿ ಒಬ್ಬರಾದರು. ಇನ್ನು ವರ್ಷ ಕಳೆದಂತೆ ಆಕ್ಟಿಂಗ್ ಕೆರಿಯರ್ ಗಟ್ಟಿ ಮಾಡಿಕೊಂಡ ದರ್ಶನ್ 2006ರಲ್ಲಿ ಸಹೋದರ ದಿನಕರ್ ಜೊತೆ ಸೇರಿ ತೂಗುದೀಪ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆ ಹುಟ್ಟು ಹಾಕಿದರು. ಈ ಬ್ಯಾನರ್ನಲ್ಲಿ ಹಲವು ಸಿನಿಮಾಗಳು ನಿರ್ಮಿಸಿದರು. 2011ರಲ್ಲಿ ದರ್ಶನ್ ವಿರುದ್ಧ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟರು. ದೂರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಉಲ್ಲೇಖಿಸಿದರು. ಇದರ ಬೆನ್ನಲ್ಲೇ ಅರೆಸ್ಟ್ ಆದ ದರ್ಶನ್
ಪರಪ್ಪನ ಅಗ್ರಹಾರ ಜೈಲು ಸೇರಿದರು. ಸುಮಾರು 28 ದಿನಗಳ ಜೈಲುವಾಸ ಅನುಭವಿಸಿ ಹೊರಬಂದರು. ಇನ್ನು 2014-15 ಆಸುಪಾಸಿನಲ್ಲಿ ನಟಿ ಪವಿತ್ರ ಗೌಡ ದರ್ಶನ್ ಜೀವನಕ್ಕೆ ಎಂಟ್ರಿ ಕೊಟ್ಟರು ಎನ್ನಲಾಗುತ್ತೆ. ಆ ಟೈಮಲ್ಲಿ ಇಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಪಿಸುಪಿಸು ಹರಿದಾಡಿತು. ನಂತರದ ವರ್ಷಗಳಲ್ಲಿ ದರ್ಶನ್ ಪವಿತ್ರ ವಿಚಾರಕ್ಕೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಹಲವು ಬಾರಿ ಸಂಘರ್ಷಗಳು ನಡೆದವು. ಫ್ಯಾಮಿಲಿ ಮ್ಯಾಟರ್ ಮಾತ್ರವಲ್ಲದೆ ಬೇರೆ ಬೇರೆ ವಿಚಾರದಲ್ಲೂ ದರ್ಶನ್ ವಿವಾದಕ್ಕೆ ಗುರಿಯಾಗಿದ್ದುಂಟು. 2024ರಲ್ಲಿ ದರ್ಶನ್ ಪವಿತ್ರ ಗೌಡ ಹ್ಯಾಂಡ್ ಗ್ಯಾಂಗ್ ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿಯನ್ನು ಹೊಡೆದು ಕೊಂದ ಗಂಭೀರ ಆರೋಪ ಕೇಳಿಬಂತು. ಈ ಕೊಲೆ ಕೇಸಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಹಲವರು ಅರೆಸ್ಟ್ ಆದರು. ಅರೆಸ್ಟ್ ಆದ ಬಳಿಕ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಹಾಗೂ ರೌಡಿಗಳ ಜೊತೆ ಇರುವ ಫೋಟೋಗಳು ವೈರಲ್ ಆದವು. ಬಳಿಕ ದರ್ಶನ್ರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ನಂತರ ದರ್ಶನ್ಗೆ ಬೆನ್ನು ನೋವಿದೆ, ಅವರಿಗೆ ಆದಷ್ಟು ಶೀಘ್ರವಾಗಿ ಸರ್ಜರಿ ಮಾಡಬೇಕೆಂದು ನೆಪವೊಡ್ಡಿ ಹೈಕೋರ್ಟ್ ಮೊರೆ ಹೋಗಿ ಜಾಮೀನು ಪಡೆದುಕೊಂಡರು. ರೇಣುಕಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಾಗ ಪೊಲೀಸರು ಜಾಮೀನು ಪ್ರಶ್ನಿಸಿ ರದ್ದು ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ವಾದ ಪ್ರತಿವಾದ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ 7 ಜನರ ಜಾಮೀನನ್ನು ರದ್ದು ಮಾಡಿದೆ. ಸದ್ಯ ಆರೋಪಿಗಳನ್ನು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ದಾರೆ. ಇನ್ನು ಸುಪ್ರೀಂ ಆದೇಶದ ಪ್ರಕಾರ ಒಮ್ಮೆ ಜೈಲು ಸೇರಿದರೆ ಮುಂದಿನ 6 ತಿಂಗಳು ಜೈಲು ಫಿಕ್ಸ್ ಆಗಲಿದೆ. 6 ತಿಂಗಳ ಬಳಿಕ ಈ ಆದೇಶ ಪ್ರಶ್ನಿಸಿ ತ್ರಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕಲು ಅವಕಾಶವಿದೆ. ಆದರೂ ಕೂಡ ತ್ರಿಸದಸ್ಯ ಪೀಠಕ್ಕೆ ಅರ್ಜಿ ಅಡ್ಮಿಟ್ ಆಗುವುದು ತುಂಬಾ ವಿರಳವಾಗಿದೆ. ಹೀಗಾಗಿ ನಟ ದರ್ಶನ್ಗೆ ಮುಂದಿನ 6 ತಿಂಗಳು ಜೈಲೇ ಗತಿ ಎಂಬಂತಾಗಿದೆ. 6 ತಿಂಗಳ ಬಳಿಕ ಬದಲಾದ ಸನ್ನಿವೇಶ ಎಂದು ಜಾಮೀನಿಗೆ ಅರ್ಜಿ ಹಾಕುವ ಅವಕಾಶವಿದೆ. ಇನ್ನು ನಟ ದರ್ಶನ್ ಎಷ್ಟು ಶ್ರೀಮಂತ ಅಂತ ನೋಡುವುದಾದರೆ ದರ್ಶನ್ ಬಳಿ ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಈ ಆಸ್ತಿಯಲ್ಲಿ ಐಷಾರಾಮಿ ಕಾರುಗಳು ಕೂಡ ಸೇರಿವೆ. ಸೊ ಇದಿಷ್ಟು ಫ್ರೆಂಡ್ಸ್, ನಟ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಅನ್ನೋದನ್ನು ತಿಳಿಸಿಕೊಡುವ ಪ್ರಯತ್ನ. ಈ ವಿಡಿಯೋ ಇಷ್ಟವಾಗಿದ್ದರೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.